ಜೀವಂತವಾಗಿರುವ ರೈತನನ್ನ ಸಾಯಿಸಿದ ಕಂದಾಯ ಇಲಾಖೆ ರೈತನ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ನೀಡಿದ್ದಾರೆ ಅಧಿಕಾರಿಗಳು. ದೊಡ್ಡಬಳ್ಳಾಪುರದ ಅಧಿಕಾರಿಯ ಮಹಾ ಎಡವಟ್ಟು ಇದೀಗ ಬಯಲಾಗ್ತಾ ಇದೆ. ಇನ್ನೂ ಕೂಡ ಜೀವಂತವಾಗಿದ್ರು ರೈತರು. ಆ ರೈತನ ಸಾಯಿಸಿದ್ದಾರೆ ಕಂದಾಯ ಇಲಾಖೆ. ರೈತನ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ ಅಧಿಕಾರಿಗಳು. ದೊಡ್ಡಬಳ್ಳಾಪುರದ ಅಧಿಕಾರಿಯ ಮಹಾ ಎಡವಟ್ಟು ಇದು. ಅಧಿಕಾರಿಗಳು ಜಮೀನು ಅಕ್ರಮ ಖಾತೆ ಮಾಡಿದ ಆರೋಪ ಕೂಡ ಕೇಳಿಬಂದಿದೆ. ಈ ಸಂದರ್ಭದಲ್ಲಿ ನೆಲಮಂಗಲದ ಗೋವೇನಹಳ್ಳಿ ನಿವಾಸಿ ಹನುಮಂತಯ್ಯ ಮರಣ ಹೊಂದಿರೋದಾಗಿ ಖಾತೆಯನ್ನ ಬದಲಾವಣೆ ಮಾಡಲಾಗಿದೆ. ಮರಣ ಪ್ರಮಾಣ ಪತ್ರ ರದ್ದತಿಗೆ ಅಧಿಕಾರಿಗಳ ಮೀನಾಮೇಷ ಎಣಿಸ್ತಾ ಇದ್ರು. ಚಂದ್ರಶೇಖರ್ ಮುನಿಯಪ್ಪ ಹೆಸರಿಗೆ ಜಂಟಿ ಖಾತೆ ಬದಲಾವಣೆ ಆಗಿದೆ. ಎಸಿ ಮೇಲೆ ದೂರು ನೀಡಿದ್ರು ಕೂಡ ಇಂದಿನವರೆಗೂ ಕೂಡ ಕ್ರಮ ಆಗಿಲ್ಲ. ತನ್ನ ಹೆಸರಿಗೆ ಖಾತೆ ವರ್ಗಾಯಿಸುವಂತೆ ಹನುಮಂತಯ್ಯ ಆಗ್ರಹವನ್ನ ಮಾಡ್ತಿದ್ದಾರೆ. ಒಂದು ಸಂದರ್ಭದಲ್ಲಿ ನೋಡಿ, ಇನ್ನೂ ಕೂಡ ಜೀವಂತವಾಗಿದ್ದಾರೆ ಆ ರೈತ. ಆದ್ರೆ ಆ ರೈತ ಸತ್ತೋಗಿದ್ದಾನೆ, ಇಲ್ಲ ಆತ ಬದುಕಿಲ್ಲ ಅಂತ ಹೇಳಿ ಮರಣ ಪ್ರಮಾಣ ಪತ್ರವನ್ನ ನೀಡಿರುವಂಥದ್ದು ಅಧಿಕಾರಿಗಳು ರೈತನ ಹೆಸರಿನಲ್ಲಿ. ದೊಡ್ಡಬಳ್ಳಾಪುರದ ಅಧಿಕಾರಿಯ ಮಹಾ ಎಡವಟ್ಟು ಇದೀಗ ಬಯಲಾಗ್ತಾ ಇದೆ. ಕಂದಾಯ ಇಲಾಖೆ ಏನ್ ಮಾಡ್ತಾ ಇದೆ? ಕೃಷ್ಣ ಬೈರೇಗೌಡರು ಎಲ್ಲೋದ್ರು? ಬ್ಯುಸಿ ಆಗಿದ್ದಾರೆ. ಈ ರೀತಿಯಾದಂಥ ಎಡವಟ್ಟುಗಳು ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ಕಣ್ಣು ಮುಚ್ಕೊಂಡು ಕುಳಿತಿದ್ದೀರಾ? ರೈತರಿದೀಗ ಆಗ್ರಹಿಸ್ತಾ ಇದ್ದಾರೆ ತನ್ನ ಹೆಸರಿಗೆ ಖಾತೆಯನ್ನು ವರ್ಗಾಯಿಸುವಂತೆ. ಅವ್ರು ಯಾರೋ ಲಕ್ಕಾಪ್ನಳ್ಳಿಯವರು ಚಂದ್ರಶೇಖರ್ ಅಂತೇಳಿ ನಮ್ಮ ಜಮೀನು ನಮ್ಮ ಹೆಸರಿಗೆ ಆಗಿದ್ದ, ಅವರು ಸತ್ತೋಗ್ಯಾರೆ ಅಂತೇಳಿ ಖಾತೆ ಮಾಡಿಸ್ಕೊಂಬಿಟ್ಟವ್ರಿ. ನಮ್ಮದು ಒಟ್ಟಿನಾಗ ಹತ್ಕೊಂಡೇನೆ ನಮ್ಮ ತಂದೆ ತಾಂಡಿದ್ರು. ನಾವು ಎ ಸಿಗೆಲ್ಲ ಹಾಕಿ ಎಲ್ಲ ಇದು ಮಾಡಿ ಅಲ್ಲಿ ಎ ಸಿಯಿಂದ ಎಲ್ಲ ಅಡ್ರೆಸ್ ಮಾಡ್ಕೊಂಬಂದು ತಾಲೂಕು ಆಫೀಸಿಗೂ ಅಡ್ರೆಸ್ ಆಗಿತ್ತು, ತಹಸೀಲ್ದಾರ್ ಹತ್ರ ಆಗಿದ್ದು ನಾವು ಖಾತೆ ಮಾಡಿಸ್ಕೊಂಡು ಸುಮಾರು 17ನೇ ಇಸ್ವಿಗಳಿಗೆ 17ನೇ ಇಸ್ವಿಗಳಿಗೆ ಮಾಡಿಸ್ಕೊಂಡಿದ್ದು. ಮಾಡಿಸ್ಕೊಂಡು ನಾವು ಸುಮ್ಕಿದ್ದು ನಮಗೆ ನೋಟಿಸು ಜಾರಿ ಮಾಡಿಲ್ಲ, ಏನೂ ಮಾಡಿಲ್ಲ, ಟಕ್ ಅಂತ ಮಾಡಿಸ್ಕೊಂಬಿಟ್ಟಾರೆ. ಯಾವ ಇದ್ರ ಮೇಲೆ ಅವ್ರಿಲ್ಲ ಅಂತ ಹೇಳಿ ಮಾಡಿಬಿಟ್ಟವ್ರೆ. ನೋಡ್ಬೇಕಲ್ವಾ? ಇಲ್ಲ ನಮಗೆ ನೋಟಿಸ್ ಜಾರಿ ಮಾಡ್ಬೇಕು ತಾನೆ. ಇವರಾದ್ರೂ ಸೆಕ್ರೆಟ್ರಿಗಳು ಇರಲ್ವಾ, RI ಇರಲ್ವಾ? ಮಾಡ್ಬೇಕು ತಾನೆ. ಮಾಡಿಲ್ಲ, ಏನೂ ಇಲ್ಲ. ವಂಶವೃಕ್ಷ ನಮಗೆ ಇಬ್ಬರು ಗಂಡು ಮಕ್ಕಳು. ನಮ್ಮ ತಂದೆಯವ್ರು ತಗೊಂಡಿದ್ರು. ಸುಮಾರು ದಿನ ಅವ್ರು ಮಾಡಿಸ್ಕೊಂಡೇ ಇರಲಿಲ್ಲ, ಅದು ಅನ್ಬೋದಾಗಿದ್ದು. ಇವತ್ತು ಅನ್ಬೋದಾಗೆ ಇದ್ದೀವಿ. ಹಿಂಗೆ ಮಾಡಿ ಇವರು ಚಂದ್ರಶೇಖರ್ ಅನ್ನೋರು ಯಾರೋ ಲಕ್ಕಪ್ಪನಹಳ್ಳಿಯವರು ಖಾತೆ ಮಾಡಿಸ್ಕೊಂಬಿಟ್ಟಾರೆ. ಇದು ಅವಾಗ ಯಾರೋ ಇಲ್ಲಿ ನಮ್ಮ ಹುಡುಗ ಬಂದಿದ್ದಂತೆ, ಹಿಂಗೆ ಹಾಗೆ ನಿಮ್ಮ ಗದ್ದೆ ಆಗೋಗಿದೆ ಅಂತ ಹೇಳಿದರು. ಇಲ್ಲಿ ಇವರು ಖಾತೆ ಮಾಡಿಬಿಟ್ಟವ್ರೆ, ಹಿಂಗೆ ನೀವು ತಾಂಡಿದ್ದು ಗದ್ದೆನ ಸತ್ತೋಗ್ಯವ್ರೆ ಅಂತ ಹೇಳಿ ಮಾಡಿಬಿಟ್ಟವ್ರೆ ಅಂದರೆ ಆವಾಗ ಬಂದು ನೋಡಿ, ಜೀವಂತವಾಗಿರುವ ರೈತನ ಹೆಸರಿನಲ್ಲಿ ಮರಣ ಪ್ರಮಾಣವನ್ನ ಪತ್ರವನ್ನ ಕೊಟ್ಟಿದ್ದಂಥದ್ದು. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಎಲ್ಲೋದರು? ರೈತರು ಆಗ್ರಹಿಸ್ತಾ ಇದ್ದಾರೆ ಒಂದು ವಿಚಾರವನ್ನ ವರ್ಗಾವಣೆ ಮಾಡಿ ಅಂತ. ನೆಲಮಂಗಲದ ಗೋವೇನಹಳ್ಳಿ ನಿವಾಸಿ ಹನುಮಂತಯ್ಯ ಅವರ ಹೆಸರಿನಲ್ಲಿದ್ದಂತಹ ಖಾತೆ ವರ್ಗಾವಣೆ ಆಗಿದೆ.